ವಿಘ್ನೇಶ್ವರ ವಿನಾಯಕರ ಗೆಳೆಯರ ಬಳಗದಿಂದ ಈ ಸತಿ ಗಣೇಶೋತ್ಸವ ಮಾಡಿದ್ದೀವಿ. ಮತ್ತು ಮುಂದಿನ ವರ್ಷ ಇನ್ನೂ ಜೋರಾಗಿ ಮಾಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಶ್ರೀ ವಿಘ್ನೇಶ್ವರ ಗೆಳೆಯ ಬಳಗ ವತಿಯಿಂದ 14ನೇ ವರ್ಷದ ಗಣೇಶೋತ್ಸವವನ್ನು ಎಲ್ಲ ಗಣ್ಯಗಳಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಗಣಪತಿ ಉತ್ಸವ ಅಂದರೆ ಸಾಕು, ಅಲ್ಲಿ ಸಂಭ್ರಮ ಸಡಗರ ಮುಗಿಲು ಮುಟ್ಟಿರುತ್ತದೆ. ಇನ್ನು ಭಾದ್ರಪದ ಮಾಸದಲ್ಲಿ ಗಣಪತಿ ಉತ್ಸವವನ್ನು ದೇಶದಾದ್ಯಂತ ಎಲ್ಲ ಬಡಾವಣೆಗಳಲ್ಲಿ, ಎಲ್ಲ ಪಟ್ಟಣಗಳಲ್ಲಿ, ಎಲ್ಲ ನಗರ ಗ್ರಾಮಗಳಲ್ಲಿ ಓಣಿಯಲ್ಲೂ ಕೂಡ ನಾವು ಗಣಪತಿಯನ್ನು ಇಟ್ಟು ಆಚರಿಸ್ತೇವೆ. ವಿಘ್ನ ನಿವಾರಕ, ಮೂಷಿಕ ವಾಹನ, ವಕ್ರತುಂಡನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತೇವೆ. ಬಹುಶಃ ಜಗತ್ತಿನಲ್ಲಿ ಗಣಪತಿಯನ್ನು ಆಚರಿಸುವಷ್ಟು ವಿಜೃಂಭಣೆಯಾಗಿ ಬೇರಾವುದೇ ಹಬ್ಬವನ್ನು ಕೂಡ ನಾವು ನೋಡೋದಿಲ್ಲ. ಅಂತಹದ್ದೇ ಹಬ್ಬ ಈ ಗಣಪತಿಯ ಹಬ್ಬವನ್ನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ದೊಡ್ಡ ಕಮ್ಮನಹಳ್ಳಿಯಲ್ಲಿ 14ನೇ ವರ್ಷದ ಶ್ರೀ ವಿಘ್ನೇಶ್ವರ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ನಿತ್ಯವೂ ಬಂದು ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿದರು. ದೊಡ್ಡ ಕಮ್ಮನಹಳ್ಳಿಯ ಮುನಿರಾಜು ಲೇಔಟ್ನಲ್ಲಿ ಈ ಒಂದು ಗಣಪತಿಯ ಉತ್ಸವವನ್ನು ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳೇ ಸಾಕ್ಷಿಯಾಗಿದ್ದರು. ಹಾಗೆ ಈ ಒಂದು ಗಣಪತಿಯ ಉತ್ಸವದ ಅಂಗವಾಗಿ ಮಕ್ಕಳಿಗೆ ವಿಶೇಷವಾದಂತಹ ಆಟಗಳನ್ನ, ಹಾಗೆ ದೊಡ್ಡವರಿಗೂ ಕೂಡ ವಿಶೇಷವಾದಂತಹ ಈ ಒಂದು ಕ್ರೀಡಾ ಉತ್ಸವವನ್ನು ಆಯೋಜಿಸಲಾಗಿತ್ತು. ಪ್ರತಿನಿತ್ಯವೂ ಕೂಡ ಅನ್ನ ದಾಸೋಹವೂ ಕೂಡ ನಡೆಯಿತು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ಹೌದು, ದೊಡ್ಡಕಮ್ಮನಹಳ್ಳಿಯ ಮುನಿರಾಜು ಲೇಔಟ್ನಲ್ಲಿ ಶ್ರೀ ವಿಘ್ನೇಶ್ವರ ಗೆಳೆಯರ ಬಳಗದ ವತಿಯಿಂದ ಗಣಪತಿ ಉತ್ಸವವನ್ನು 3 ದಿನಗಳ ಕಾಲ ವಿಜೃಂಭಣೆಯಾಗಿ ಆಯೋಜಿಸಲಾಗಿತ್ತು. ಸುತ್ತಮುತ್ತಲಿನಿಂದ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಗಣಪತಿ ಬಪ್ಪನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ನಮ್ಮ ಬದುಕುಗಳಲ್ಲಿ ಮತ್ತು ಸಮಾಜದಲ್ಲಿ ಯಾವುದೇ ವಿಘ್ನಗಳು ಬಾರದಿರಲಿ, ಭಗವಂತ ಎಲ್ಲರಿಗೂ ಒಳಿತನ್ನ ಮಾಡು ತಂದೆ ಅಂತೇಳಿ ವಿಜ್ಞಾಪನೆಗಳನ್ನು ಮಾಡಿಕೊಂಡು ವಿಘ್ನೇಶ್ವರನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಈ ಕಾರ್ಯಕ್ರಮದ ರೂವಾರಿಗಳು ತಮ್ಮ ಅನಿಸಿಕೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. Chicken out! Chicken out! Chicken out! Chicken out! Chicken out! Chicken out! ವಿಘ್ನೇಶ್ವರ ಗೆಳೆಯರ ಬಳಗದ ವತಿಯಿಂದ 14ನೇ ವರ್ಷದ ಗಣೇಶ ಉತ್ಸವ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ಸ್ನೇಹಿತರು ಸೇರಿ ಮಾಡ್ತಾ ಇದ್ದಾರೆ. ಮಧು ಮತ್ತು ನಮ್ಮ ಮುಂಜಾ ಸುನಿ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಮತ್ತು ಮುಂದಿನ ವರ್ಷ ಇನ್ನೂ ಜೋರಾಗಿ ಮಾಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇನ್ನಿತರೆ ಭಕ್ತರು ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ವಿಘ್ನೇಶ್ವರ ವಿನಾಯಕರ ಗೆಳೆಯರ ಬಳಗದಿಂದ ಈ ಸತಿ ಗಣೇಶೋತ್ಸವ ಮಾಡಿದ್ದೀವಿ, ಅದ್ಧೂರಿಯಾಗಿ ಮಾಡಿದ್ದೀವಿ. ಮುಂದಿನ ವರ್ಷವೂ ಇದೇ ಥರ ಮಾಡ್ತೀವಿ. ಕೊರೋನಾಯಿಂದ ಬಂದಾಗಿಂದ ನಾವು ಈ ಥರ ಮಾಡಿರಲಿಲ್ಲ. ಇವಾಗ ಕೊರೋನಾ ಎಲ್ಲ ಮುಗ್ದಿದೆ. ಈ ಥರ ಅದ್ಧೂರಿಯಾಗಿ ಮಾಡ್ತೀವಿ. ಪ್ರತಿ ವರ್ಷವೂ ಹಿಂಗೆ ಮಾಡ್ತೀವಿ. ಮಕ್ಕಳುಗಳಿಗೆ ಆಟ ಎಲ್ಲ ಆಡಿಸಿದ್ವಿ, ಸ್ಪರ್ಧೆ ಎಲ್ಲ ಇತ್ತು. ಈ ಸತಿ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಮುಂದೆನೂ ಹೀಗೆ ಇದೇ ಥರ ಮಾಡ್ತಾ ಇರ್ತೀವಿ. ಅನ್ನ ಸಂಪರ್ಣೆ ಎಲ್ಲ ಪ್ರಸಾದ ವಿನಿಯೋಗ ಎಲ್ಲ ಮಾಡಿದ್ದೀವಿ. ಮುಖಂಡರಿಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಸಹಕರಿಸಿದ್ದಾರೆ. ಹಾಗೂ ಅನಂತಣ್ಣವರು, ಸೋಮಣ್ಣವರು, ಚಿನ್ನಣ್ಣವರು, ಅಭಿಯವರು, ಈ ಥರ ಎಲ್ಲ ಮುಖ್ಯ ಹಿರಿಯ ಗಣ್ಯರೆಲ್ಲ ಬಂದು ನಮಗೆ ಸಹಕರಿಸಿದ್ದಾರೆ. ಅವ್ರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಮುಂದಿನ ವರ್ಷವೂ ಮಾಡ್ಕೊಂಡು ಹೋಗ್ತೀವಿ. ಸಪೋರ್ಟ್ ಮಾಡ್ಕೊಂಡು ಹೋಗೋಣ.
ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದು ಕೊಟ್ಟಿದ್ದರು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ವಿಘ್ನ ನಿವಾರಕನ ಬಗ್ಗೆ ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಬಂದ್ಬಿಡಿ ಬರೋ ಬನ್ನಿ ಇನ್ನು ಮುಂದೆ ಹೋಗಿ ಬಿಸಿಲಿದೆ ಏನಾಗ ಬರಲ್ಲ. Chicken out! 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 ಶ್ರೀ ವಿಘ್ನೇಶ್ವರ ಗೆಳೆಯರ ಬಳಗ ವತಿಯಿಂದ 14ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಿದ್ವಿ. 3 ದಿವಸ ಕುಣಿಸಿದ್ರಿ. ಇವತ್ತು ಕೊನೆ ದಿನ ಪಲ್ಲಕ್ಕಿ ಮತ್ತು ಟಮಟೆ ವಾಗತಿಗೋಷ್ಠಿ ಮತ್ತು ಊರು ಮೆರವಣಿಗೆ ಮಾಡ್ತಾಯಿದ್ದೀರಿ. ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾಯಿದ್ದೀರಿ. ಕಾರಣಗಳಿಂದ 3 ವರ್ಷ ನಿಲ್ಲಿಸಿದ್ರಿ ಕೊರೋನಾ ಬಂದ ಮೇಲಿಂದ. ಈ ವರ್ಷ ಸ್ವಲ್ಪ ಲೇಟ್ ಆದರೂ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀರಿ ಮತ್ತು ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಹಾಗೂ ನಮ್ಮ ಮಧುಗೌಡ ಹಾಗೂ ಪಾರ್ವತಮ್ಮ ಅವ್ರ ಕಡೆಯಿಂದ ಅವರು ವಟಾರ ಮತ್ತು ಮುಂಡ್ರಾಜು ಲೆವೆಟ್ ಅಂದ್ಬಿಟ್ಟು ದೊಡ್ಡಕಂಬಳಿಯಿಂದ ಅವ್ರ ಕಡೆ ಪ್ರೋತ್ಸಾಹ ಸಿಕ್ಕಿ ನಾವು ಈ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಅಣ್ಣ ತಮ್ಮಂದಿರು ಹಾಗೂ ನನ್ನ ಅಕ್ಕ ತಂಗಿದಿರು ಇಲ್ಲಿ ಬಂದು ಹೋಗಿದ್ದಂಥ ಎಲ್ಲ ಗಣ್ಯಗಳಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ವಿಘ್ನ ನಿವಾರಕ ಮೂಷಿಕ ವಾಹನ ವಕ್ರ ತುಂಡನಿಗೆ ವಿಶೇಷವಾದಂತಹ ಪೂಜೆಗಳನ್ನ ಪ್ರತಿನಿತ್ಯವೂ ಕೂಡ ಸಲ್ಲಿಸಿ ಭಗವಂತನ ಕೃಪೆಗೆ ದೊಡ್ಡ ಕಮ್ಮನಹಳ್ಳಿಯ ಮುನಿರಾಜು ಲೇಔಟ್ನ ಎಲ್ಲ ಭಕ್ತಾದಿಗಳು ಪಾತ್ರರಾಗಿದ್ದರು. ಶ್ರೀ ವಿಘ್ನೇಶ್ವರ ಗೆಳೆಯರ ಬಳಗ 14ನೇ ವರ್ಷದ ಈ ಒಂದು ಗಣಪತಿ ಹಬ್ಬವನ್ನು ವಿಜೃಂಭಣೆಯಾಗಿ ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು.